ನಮಸ್ಕಾರ ವಿದ್ಯಾರ್ಥಿಗಳೇ, ನಿಮ್ಮ ಅಚ್ಚುಮೆಚ್ಚಿನ ಎಕ್ಸ್ಪ್ಲೋರ್ ಎಜು ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನೀಟ್ 2026 ಎಕ್ಸಾಮ್ ಇದರ ಬಗ್ಗೆ NTA ಅವ್ರ ಕಡೆಯಿಂದ ಒಂದು ಫಸ್ಟ್ ಅಪ್ಡೇಟ್ ಮತ್ತು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿರೋದ್ರಿಂದ ಅದನ್ನು ನಾನು ಇವಾಗ ಫಸ್ಟ್ ಅಪ್ಡೇಟ್ ಆಗಿ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಅದು ಪರ್ಟಿಕ್ಯುಲರ್ಲಿ ನೀಟ್ 2026 ವಿದ್ಯಾರ್ಥಿಗಳು ಯಾರು ಎಕ್ಸಾಮ್ಗೆ ತಯಾರಿ ಮಾಡ್ತಾ ಇದ್ದಾರೋ ಅವರಿಗೆ ಇದು ಒಂದು ವಿಶೇಷವಾದ ಅಪ್ಡೇಟ್. ನಿಮಗೆ ಗೊತ್ತಿರುವಂಗೆ ಆಲ್ರೆಡಿ ನೀಟ್ 2026 ಎಕ್ಸಾಮನ್ನು NTA ಅವರೇ ಕಂಡಕ್ಟ್ ಮಾಡ್ತಾ ಇರ್ತಾರೆ ಪ್ರತಿ ವರ್ಷ ಗೊತ್ತಿರುವಂಗೆ. ಅದೇ ಥರ NTA ಅವರೇ ಕೂಡ JEE ಎಕ್ಸಾಮ್ ಕೂಡ ಕಂಡಕ್ಟ್ ಮಾಡ್ತಾರೆ. ನಾನು ಯಾಕೆ ಈ JEE ಎಕ್ಸಾಮ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂತಂದರೆ, JEE ಎಕ್ಸಾಮ್ಗೂ ಕೂಡ ಇದೇ ಥರ ಫಸ್ಟ್ ಅಪ್ಡೇಟನ್ನು ಅವರು ಕೊಟ್ಟಿದ್ದರು. ಏನಂತಂದರೆ, ಡಾಕ್ಯುಮೆಂಟ್ಗೆ ಅಥವಾ ನೀವು ಎಕ್ಸಾಮ್ ರಿಜಿಸ್ಟ್ರೇಷನ್ ಮಾಡೋಕ್ಕಿಂತ ಮುಂಚೆ ಯಾವ ಥರ ಡಾಕ್ಯುಮೆಂಟನ್ನು ರೆಡಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಅವರು ಅಡ್ವಾನ್ಸ್ ಆಗಿ ಒಂದು ಅಪ್ಡೇಟನ್ನ ಅಥವಾ ಇನ್ಫಾರ್ಮೇಷನ್ನ ಶೇರ್ ಮಾಡಿದರು. ಅದೇ ಥರ ಇವರು ಕೂಡ ನೀಟ್ ಎಕ್ಸಾಮ್ಗೆ ಸಂಬಂಧಪಟ್ಟಂಗೆ ಕೂಡ ಒಂದು ಅಪ್ಡೇಟ್ ಬಿಟ್ಟಿದ್ದಾರೆ. ನಿನ್ನೆ 5ನೇ ತಾರೀಕಿಗೆ ಕೊಟ್ಟಿರೋದ್ರಿಂದ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಯಾರು ಫಸ್ಟ್ ವಿಡಿಯೋ ಇದೇ ಫಸ್ಟ್ ಮೊದಲ ಬಾರಿಗೆ ನೋಡ್ತಾ ಇದ್ದಾರೋ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿಂದ ನಿಮ್ಮ ಪಯಣ ನೀಟ್ ಎಕ್ಸಾಮ್ ಮುಗಿದು ಕೌನ್ಸಿಲಿಂಗ್ ಮುಗಿದು ನೀವು ಕಾಲೇಜಿಗೆ ಅಡ್ಮಿಷನ್ ಮಾಡಿಸೋವರೆಗೂ ಕೂಡ ಪ್ರಯಾಣ ಕಂಟಿನ್ಯೂ ಆಗುತ್ತೆ. ಸೊ ಹೀಗಾಗಿ ಯಾವುದೇ ಥರ ಅಪ್ಡೇಟ್ ಇದ್ದರೂ ಕೂಡ ನಿಮಗೆ ಮೊದಲ ಬಾರಿಗೆ ತಲುಪ್ತಾ ಇರ್ತವೆ. ಸೊ ಫಸ್ಟ್ ಅಪ್ಡೇಟ್ ಯು ವಿಲ್ ರಿಸೀವ್. ಕೈಂಡ್ಲಿ ಸಬ್ಸ್ಕ್ರೈಬ್ ಟು ದ ಚಾನಲ್ ಆ್ಯಂಡ್ ಗೋ ಥ್ರೂ ದ ವಿಡಿಯೋ ಅಂಟಿಲ್ ದ ಕಂಪ್ಲೀಟ್ ಆ್ಯಂಡ್ ಶೇರ್ ಇಟ್ ವಿತ್ ಯುವರ್ ನೀಟ್ ಫ್ರೆಂಡ್ಸ್. ಸೊ ಆ ವಿಶೇಷವಾದ ಅಪ್ಡೇಟ್ ಏನು ನಿಮ್ಮ ಮುಂದೆ ತರ್ತಾ ಇರೋದು ಅಂತಂದರೆ, ಇದು ರಿಜಿಸ್ಟ್ರೇಷನ್ಗೆ ಸಂಬಂಧಪಟ್ಟಂಗೆ ದಾಖಲಾತಿಗಳು ಡಾಕ್ಯುಮೆಂಟ್ಸ್ಗಳನ್ನು ಯಾವುದ್ಯಾವುದು ರೆಡಿ ಮಾಡ್ಕೋಬೇಕು ಮತ್ತು ಯಾವ ಥರ ಇರಬೇಕು ಡಾಕ್ಯುಮೆಂಟ್ಸ್ ಅನ್ನೋದ್ರ ಬಗ್ಗೆ ಅವರು ಕೂಡ ಒಂದು ವಿಶೇಷವಾಗಿ ನೋಟಿಫಿಕೇಷನ್ ಹೊರಡಿಸಿದ್ದಾರೆ. ಇದೇ ಥರ ನಾನು ಹೇಳ್ದಂಗೆ JEE ಅವ್ರಿಗೂ ಕೂಡ ಅಡ್ವಾನ್ಸ್ ಆಗಿ ನೋಟಿಫಿಕೇಷನ್ ಕೊಟ್ಟರೂ ಕೂಡ ಈ ಮಾತನ್ನು ನಾನು ಹೇಳಲೇಬೇಕು. ಯಾಕಂದರೆ ಸುಮಾರು ಜನ ಈ ನೋಟಿಫಿಕೇಷನ್ ಸ್ವಲ್ಪ ಇಗ್ನೋರ್ ಮಾಡೋದ್ರಿಂದ ಅವರ ಅಪ್ಲಿಕೇಶನು ಸುಮಾರು ವಿದ್ಯಾರ್ಥಿಗಳಿಗೆ ರಿಜೆಕ್ಟ್ ಆಗಿ ಬಂದಿದೆ. ಅದನ್ನು ಮತ್ತೆ ಮಾಡಿಫಿಕೇಷನ್ಗೆ ಸ್ವಲ್ಪ ವಿಶೇಷವಾದ ನೋಟಿಫಿಕೇಷನ್ ಅವರು ಹೊರಡಿಸಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಅನುಕೂಲ ಆಗಿದೆ. ಆದ್ದರಿಂದ ನೀಟ್ ಅಭ್ಯರ್ಥಿಗಳು ನೀಟ್ ವಿದ್ಯಾರ್ಥಿಗಳು ಆ ಥರ ನಿರ್ಲಕ್ಷ್ಯ ಮಾಡೋದು ಬೇಡ. ಈ ನೋಟಿಫಿಕೇಷನ್ನ ಕ್ಲೀನಾಗಿ ಓದ್ಕೊಳ್ಳಿ, ಅದ್ರ ತಕ್ಕಂಗೆ ನಿಮ್ಮ ಡಾಕ್ಯುಮೆಂಟ್ಗಳನ್ನು ರೆಡಿ ಮಾಡ್ಕೊಳ್ಳಿ. ಅದೇನಪ್ಪ ಅಂತಂದರೆ, Public Notice January 5, 2026. Advisory and instructions to updation of Aadhaar card, UDID card, category certificate, EWS, SC, ST, OBC, NCL. Before filling of online application form for National Eligibility Cum Entrance Test NEET UG 2026 regarding the National Testing Agency will be conducting National Eligibility Cum Entrance Test 2026. To streamline the process for NEET 2026, all eligible aspirants are advised to ensure that the following documents are updated well in advance before applying for NEET 2026 in order to avoid any discrepancies, grievances, or rejection at the later stage. ಸೊ ಡಾಕ್ಯುಮೆಂಟ್ಸನ್ನು ಕರೆಕ್ಟಾಗಿ ರೆಡಿ ಮಾಡ್ಕೊಳ್ಳಿ. ಸೊ ಯಾವುದೇ ಥರ ತೊಂದರೆ ಆಗೋದು ಬೇಡ ಮತ್ತು ಅಪ್ಲಿಕೇಶನ್ ಕೂಡ ರಿಜೆಕ್ಟ್ ಆಗೋದು ಬೇಡ ಅಂತ ಅವರು ನಿಮಗೆ ಮನವಿ ಮಾಡಿದ್ದಾರೆ. ಅದರ ಪ್ರಕಾರ ಏನು ಮಾಡಬೇಕಂತ ಹೇಳಿದ್ದಾರೆ ಅಂತಂದರೆ, ಆಪ್ಷನ್ 1 ಆಧಾರ್ ಕಾರ್ಡಲ್ಲಿ ಆಲ್ ದ ಕ್ಯಾಂಡಿಡೇಟ್ಸ್ ಅಪಿಯರಿಂಗ್ ಫಾರ್ ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್ NEET 2026 ಆರ್ ಅಡ್ವೈಸ್ ಟು ಎನ್ಶೂರ್ ದ್ಯಾಟ್ ದೇರ್ ಆಧಾರ್ ಕಾರ್ಡ್ ಈಸ್ ಅಕ್ಯುರೇಟ್, ವ್ಯಾಲಿಡ್ ಆ್ಯಂಡ್ ಡ್ಯೂಲಿ ಅಪ್ಡೇಟೆಡ್ ಇನ್ ಆಲ್ ರೆಸ್ಪೆಕ್ಟ್ಸ್. ನಾನು ಮುಂಚೆ ಕೂಡ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ. ಏನಂದರೆ, ಸುಮಾರು ವಿದ್ಯಾರ್ಥಿಗಳು ಮುಂಚೆ ಪ್ರೈಮರಿ ಸ್ಕೂಲಲ್ಲಿ ಇರುವಾಗ ಆಧಾರ್ ಕಾರ್ಡ್ ಮಾಡಿಸಿರ್ತಾರೆ. ಸೊ ಇವಾಗ ಜನರಲಿ ರೂಲ್ಸ್ ಪ್ರಕಾರ ಆಫ್ಟರ್ ಎವ್ರಿ 10 years ಬಯೋಮೆಟ್ರಿಕ್ಸ್ ಆರ್ಸ್ ಟು ಬಿ ಅಪ್ಡೇಟೆಡ್. ಇನ್ ಕೇಸ್ ಯು ಹ್ಯಾವ್ ನಾಟ್ ಅಪ್ಡೇಟೆಡ್ ದ ಬಯೋಮೆಟ್ರಿಕ್ಸ್, ದಿಸ್ ಈಸ್ ದ ರೈಟ್ ಟೈಮ್, preferred time for you to update your Aadhaar card, biometrics, photo, address, name. Name should be matching with your SSLC marks card, 10th marks card.
The Aadhaar details must correctly reflect the following information of the candidate. ನೇಮು, ಮುಖ್ಯವಾಗಿ ಹೆಸರು. ನೀವು ನೀಟ್ ಅಪ್ಲಿಕೇಶನ್ ತುಂಬುವಾಗ ಅವರು ಅವರು ಹೆಸರನ್ನು ವಿದ್ಯಾರ್ಥಿಗಳ ಹೆಸರನ್ನು 10th ಮಾರ್ಕ್ಸ್ ಕಾರ್ಡಲ್ಲಿ ಹೇಗಿದೆಯೋ ಹಾಗೆ ಬರೀರಿ ಅಂತ ಹೇಳಿರ್ತಾರೆ. ಸೊ 10th ಮಾರ್ಕ್ಸ್ ಕಾರ್ಡ್ ಇವಾಗ ಆಲ್ರೆಡಿ ನಿಮ್ಮಲ್ಲಿ ಇರುತ್ತೆ. ಅದರ ಪ್ರಕಾರ ನಿಮ್ಮ ಆಧಾರ್ ಕಾರ್ಡಲ್ಲಿರೋ ಹೆಸರನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಅಕಸ್ಮಾತ್ ಅದು ಏನಾದರೂ ಡಿಫ್ರೆನ್ಸಸ್ ಇದ್ದರೆ ಇವಾಗ ಆಧಾರ್ ಸೆಂಟ್ರಿಗೆ ಹೋಗಿ ಬಯೋಮೆಟ್ರಿಕ್ ಅಪ್ಡೇಟ್ ಮಾಡುವಾಗ ಹೆಸರನ್ನು ಕೂಡ ಕರೆಕ್ಟಾಗಿ ಮಾಡಿಸ್ಕೊಳ್ಳಿ. ಸೊ ಆವಾಗ ಫೋಟೋ ಕೂಡ ಹೊಸದಾಗಿ ಬರುತ್ತೆ. ಹೆಸರು ಮತ್ತು ವಿಳಾಸ, ನೇಮ್ ಆ್ಯಂಡ್ ಅಡ್ರೆಸ್ ವಿಲ್ ಆಲ್ಸೋ ಬಿ ಅಪ್ಡೇಟೆಡ್ ಅಲಾಂಗ್ ವಿತ್ ಯುವರ್ ಡೇಟ್ ಆಫ್ ಬರ್ತ್, ಜೆಂಡರ್, ಅಡ್ರೆಸ್, ಬಯೋಮೆಟ್ರಿಕ್ ಇನ್ಫಾರ್ಮೇಷನ್ ವೇರ್ ಎವರ್ ಅಪ್ಲಿಕೇಬಲ್. ಇದರಲ್ಲಿ 5-6 ಇನ್ಫಾರ್ಮೇಷನ್ ಕರೆಕ್ಟ್ ಮಾಡ್ಕೊಳ್ಳೋಕ್ಕೆ ಹೇಳಿದ್ದಾರೆ. ಫಸ್ಟ್ ನೇಮು, ಡೇಟ್ ಆಫ್ ಬರ್ತು, ಜೆಂಡರು, ಫೋಟೋಗ್ರಾಫು, ಅಡ್ರೆಸ್ಸು, ಬಯೋಮೆಟ್ರಿಕ್ ಇನ್ಫಾರ್ಮೇಷನ್. ಇವನು ಒಂದು ಸರ್ತಿ ನೀವು ಬಯೋಮೆಟ್ರಿಕ್ ಅಪ್ಡೇಟ್ ಮಾಡಿದರೆ ಆಟೋಮೆಟಿಕ್ಕಾಗಿ ಎಲ್ಲ ಅಪ್ಡೇಟ್ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ಸ್ಗಳನ್ನು ಆಧಾರ್ ಸೆಂಟರ್ಗೆ ತೊಗೊಂಡು ಹೋಗಿ ಇವನ್ನೆಲ್ಲ ಕರೆಕ್ಷನ್ ಮಾಡಿಕೊಂಡು ರೆಡಿ ಇಟ್ಕೊಳ್ಳಿ ಅಡ್ವಾನ್ಸ್ ಆಗಿ. ಸೊ ದ್ಯಾಟ್ ಯುವರ್ ಅಪ್ಲಿಕೇಶನ್ ವಿಲ್ ಮೂವ್ ಆನ್ ಸ್ಮೂತ್ಲಿ ಅಂಟಿಲ್ ಯು ರೈಟ್ ಯುವರ್ ಎಕ್ಸಾಮ್. Candidates requiring any correction or update in their Aadhaar details may do so by following the UIDAI guidelines. For Aadhaar update related services, candidates may visit the official UIDAI website. ಅದನ್ನು ಆಧಾರದ ವೆಬ್ಸೈಟ್ ಕೊಟ್ಟಿದ್ದಾರೆ, ಅಲ್ಲಿ ಹೋಗಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಇಲ್ಲ ಅಂದರೆ ಡೈರೆಕ್ಟಾಗಿ 10th ಮಾರ್ಕ್ಸ್ ಕಾರ್ಡನ್ನ ತೊಗೊಂಡು ಯಾವುದಾದ್ರೂ ಪೋಸ್ಟ್ ಆಫೀಸಲ್ಲಿ ಹೋದರೆ ನಿಮಗೆ ಎಲ್ಲ ಅಪ್ಡೇಟ್ ಮಾಡಿ ಕೊಡ್ತಾರೆ ಅವರು. ಒಂದು 15 days ಟೈಮ್ ಬೇಕಾಗುತ್ತೆ. ಸೊ ಹೀಗಾಗಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋಕ್ಕೇನು ಟೈಮ್ ಕಾಲಾವಕಾಶ ಇರೋದ್ರಿಂದ ಯು ಹ್ಯಾವ್ ಸಫಿಷಿಯಂಟ್ ಟೈಮ್, ಗೆಟ್ ದೆಮ್ ಕರೆಕ್ಟೆಡ್, ಗೆಟ್ ಆಲ್ ಡಾಕ್ಯುಮೆಂಟ್ಸ್ ಇನ್ ಪ್ಲೇಸ್ ಸೊ ದ್ಯಾಟ್ ಯುವರ್ ರಿಜಿಸ್ಟ್ರೇಷನ್ process will move smoothly, will be completed smoothly, I can say. B. UDID card for personnel with disabilities. Candidates are advised that UDID card is valid, updated and renewed as required. For persons with disabilities, ಚಾಲೆಂಜಿಂಗ್ ಪರ್ಸನ್ಸ್ ವಿದ್ಯಾರ್ಥಿಗಳೇನಿರ್ತಾರೆ ಅವರು UDID ಕಾರ್ಡನ್ನು ಅಪ್ಡೇಟ್ ಮಾಡಿಕೊಂಡು ಅದರಲ್ಲಿ ಏನೇನು ರಿನ್ಯೂವಲ್ ಇದೆ ಅದನ್ನೆಲ್ಲ ಮಾಡಿಕೊಂಡು ರೆಡಿ ಇಟ್ಕೊಳ್ಳಿ. Category certificate. Candidates are advised that category certificate EWS, SC, ST, OBC, NCL is updated and valid. ಸೊ ಈ ಪ್ರಕಾರ ನಿಮಗೆ 2026 ಮೆಡಿಕಲ್ ಅಸ್ಪಿರೆಂಟ್ಸ್ಗೆ ಇದು ಒಂದು ವಿಶೇಷವಾದ ಇನ್ಫಾರ್ಮೇಷನು. ಆ ಪ್ರಕಾರ ಎಲ್ಲ ವಿದ್ಯಾರ್ಥಿಗಳು ಗಮನವಿಟ್ಟು ಇದನ್ನು ನೋಡಿಕೊಂಡು ಇದೇ ಪ್ರಕಾರ ನಿಮ್ಮ ಆಧಾರ್ ಕಾರ್ಡನ್ನು ಚೆಕ್ ಮಾಡ್ಕೊಳ್ಳಿ. ಕರೆಕ್ಷನ್ಸ್ ಇದ್ದರೆ ನಿಮ್ಮ 10th ಮಾರ್ಕ್ಸ್ ಕಾರ್ಡನ್ನು ನಿಮ್ಮ ಸಮೀಪಿರೋ ಪೋಸ್ಟ್ ಆಫೀಸಿಗೆ ತೊಗೊಂಡು ಅಲ್ಲಿ ಹೋಗಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಅಪ್ಡೇಟ್ ಮಾಡ್ಕೊಳ್ಳಿ ಬಯೋಮೆಟ್ರಿಕ್ ಅಪ್ಡೇಟನ್ನು. ಫಸ್ಟು ಬಯೋಮೆಟ್ರಿಕ್ ಅಪ್ಡೇಟ್ ಮಾಡ್ತಾರೆ, ಆಮೇಲೆ ನೇಮ್ ಕರೆಕ್ಷನ್ ಮಾಡ್ತಾರೆ. that will take a process for 15 to 20 days. You have sufficient time, don't worry, just act now, that's all. ಈಗಲೇ ನೀವು ಇದನ್ನು ಪ್ರಕ್ರಿಯೆಯನ್ನು ಪ್ರಾರಂಭಿಸಿ, ಯಾವುದೇ ತೊಂದರೆ ಆಗೋದಿಲ್ಲ. ಸೊ ಆ ಪ್ರಕಾರ ಇದು ಫಸ್ಟ್ ಅಪ್ಡೇಟ್ NTA ಕಡೆಯಿಂದ ನೀಟ್ 2026 ಎಕ್ಸಾಮ್ಗೆ ಸಂಬಂಧಪಟ್ಟಂಗೆ. ಮುಂದೆ ಯಾವುದೇ ಅಪ್ಡೇಟ್ಗಳು ಬಂದರೂ ಕೂಡ ನಿಮಗೆ ಫಸ್ಟಾಗಿ ನಾನು ತಿಳಿಸ್ತಾ ಇರ್ತೀನಿ. ನಿಮಗೆ ಯಾವುದೇ ಕ್ಲಾರಿಫಿಕೇಷನ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರ್ಯಾರು ನೀಟ್ ಎಕ್ಸಾಮನ್ನು ಬರಿತಾ ಇದ್ದಾರೋ ಕಮೆಂಟ್ ಬಾಕ್ಸಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ, ನನಗೂ ಅದರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಸಿಗುತ್ತೆ. ನಿಮಗೆ ಯಾವುದು ಅಪ್ಡೇಟ್ ಬೇಕು ನೀಟ್ ಎಕ್ಸಾಮ್ ಸಂಬಂಧಪಟ್ಟಂಗೆ ನಾನು ಆಲ್ರೆಡಿ 2 ಸ್ಟಡಿ ಪ್ಲ್ಯಾನನ್ನು ಬಿಟ್ಟಿದ್ದೀನಿ ಎಕ್ಸ್ಪ್ಲೋರ್ ಎಜು ಚಾನಲಲ್ಲಿ, ನೀವು ನೋಡಿರ್ಬೋದು. ಅದನ್ನು ಕೂಡ ಬೇರೆಯವರಿಗೆ ಶೇರ್ ಮಾಡಿ. I hope it is helping you for your NEET exam preparation. All the best. Good luck for your preparation. Thank you.